ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಚಿಕನ್ ಎಗ್ ಪ್ರಿಯರಿಗೆ ಶಾಕ್ ಅಂದ್ರೆ ಶಾಕ್. ಎಗ್ ರೈಸ್ ತಿನ್ನಂಗಿಲ್ಲ, ಚಿಕನ್ ಚಿಲ್ಲಿ ಬಿರಿಯಾನಿಯನ್ನ ಮಾಡಂಗಿಲ್ಲ. ಯಾಕೆ ಹಿಂಗ್ ಹೇಳ್ತಿದ್ದೀವಿ ಅಂದ್ರೆ ಅದಕ್ಕೂ ಕಾರಣ ಇದೆ. ಚಿಕನ್ ಗಿಂತ ಮಟನ್ ತಿನ್ನೋದೇ ವಾಸಿ ಅನ್ನುವಂತ ಪರಿಸ್ಥಿತಿ ಈಗ ಎದುರಾಗಿದೆ. ಚಿಕನ್ ಪ್ರಿಯರಿಗೆ, ಎಗ್ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು. ಸದ್ಯ ಮಾರ್ಕೆಟ್ ನಲ್ಲಿ ಚಿಕನ್ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ ಗುರು. ಕಳೆದೊಂದು ವಾರದಿಂದ ಚಿಕನ್ ಮತ್ತು ಮೊಟ್ಟೆ ರೇಟ್ ನಲ್ಲಿ ಫುಲ್ ಹೈಕ್ ಆಗ್ಬಿಟ್ಟಿದೆ. ಚಿಕನ್ ರೇಟು ಜಾಸ್ತಿ, ಮೊಟ್ಟೆ ರೇಟು ಜಾಸ್ತಿ. ಇದೇ ಮೊದಲ ಬಾರಿಗೆ ಕೆಜಿ ಚಿಕನ್ಗೆ 360 ರೂಪಾಯಿ ಆಗಿರೋದು. ಅಷ್ಟೇ ಅಲ್ಲ, ಒಂದೇ ಒಂದು ಮೊಟ್ಟೆ ರೇಟ್ ಈಗ 9 ರೂಪಾಯಿ, 5 ರೂಪಾಯಿ 6 ರೂಪಾಯಿಗೆ ಸಿಗ್ತಾ ಇದ್ದ ಮೊಟ್ಟೆ ಈಗ 9 ರೂಪಾಯಿ. ಏಕಾಏಕಿ ರೇಟ್ ಹೈಕ್ ನಿಂದ ಚಿಕನ್ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಮತ್ತೊಂದೆಡೆ ಗ್ರಾಹಕರು ಬರ್ತಿಲ್ಲ ಅಂತ ವ್ಯಾಪಾರಿಗಳು ಕೂಡ ಅಳಲು ತೋಡ್ಕೊಳ್ತಾ ಇದ್ದಾರೆ. ಈ ಬಾರಿ ಕೋಳಿಗಳಲ್ಲಿ ಬೆಳವಣಿಗೆ ಇಲ್ವಂತೆ, ಹಾಗಾಗಿ ಪೂರೈಕೆ ಕಮ್ಮಿ ಆಗ್ಬಿಟ್ಟಿದೆ. ಹೀಗಾಗಿ ಚಿಕನ್ ಸಪ್ಲೈ ಆಗದ ಕಾರಣ ದರ ಏಕಾಏಕಿಯಾಗಿ ಏರಿಕೆ ಆಗಿದೆ. ನೀವು ಇಲ್ಲಿ ಗಮನಿಸಬಹುದು ಚಿಕನ್ ರೇಟ್ ಹೆಂಗಿದೆ ಅಂತ. ಬೆಂಗಳೂರಿನಲ್ಲಿ ಚಿಕನ್ ರೇಟ್ ಹೆಂಗಿದೆ ಅಂದ್ರೆ 1 ಕೆಜಿ ವಿತೌಟ್ ಸ್ಕಿನ್ಗೆ 360 ರೂಪಾಯಿ, ಇನ್ನು 1 ಕೆಜಿ ವಿತ್ ಸ್ಕಿನ್ ಚಿಕನ್ಗೆ 340 ರೂಪಾಯಿ ಇದೆ. ಒಂದು ಮೊಟ್ಟೆ ಹೋಲ್ಸೇಲ್ ಆಗಿ ತಗೊಂಡ್ರು 8 ರೂಪಾಯಿ ಬೀಳುತ್ತೆ. ಇನ್ನು ಒಂದು ಮೊಟ್ಟೆ ರೀಟೇಲ್ ಆಗಿ ತಗೊಂಡ್ರೆ 8.5 ರೂಪಾಯಿ. ಹೋಲ್ಸೇಲ್ ಆಗಿ ನೀವು ತಗೊಂಡ್ರಿ ಅಂದ್ರೆ 12, 10 ಅವ್ರೇನು ಬೋರ್ಡ್ ಹಾಕಿರ್ತಾರೆ ಆ ರೀತಿ ತಗೊಂಡಾಗ 8 ರೂಪಾಯಿ ಬೀಳುತ್ತೆ. ಒಂದು ಮೊಟ್ಟೆ ತಗೊಂಡ್ರೆ 8.5 ಇಂದ 9 ರೂಪಾಯಿ ಬೀಳುತ್ತೆ. ಮೊಟ್ಟೆ ತಿಂತೀವಿ ಅಂದ್ರೂ ಕಷ್ಟ. ಪ್ರೋಟೀನ್ಗೋಸ್ಕರ ಚಿಕನ್ ತಿಂದೇ ಇದ್ದರೂ ಮೊಟ್ಟೆ ತಿಂತಾರೆ. ಆದರೆ ಈಗ ಮೊಟ್ಟೆ ತಿನ್ನಬೇಕು ಅಂದ್ರೂ ಯೋಚನೆ ಮಾಡುವಂಥ ಪರಿಸ್ಥಿತಿ. ಜೊತೆಗೆ ಕೋಳಿಗಳಲ್ಲಿ ಬೆಳವಣಿಗೆ ಆಗ್ತಾ ಇಲ್ವಂತೆ, ಹಾಗಾಗಿ ಚಿಕನ್ ಪೂರೈಕೆ ಕಮ್ಮಿ ಇದೆ. ಆಟೋಮೆಟಿಕ್ಲಿ ಪೂರೈಕೆ ಕಮ್ಮಿ ಇದ್ದಾಗ ಬೇಡಿಕೆ ಹೆಚ್ಚಾಗುತ್ತೆ, ಬೇಡಿಕೆ ಹೆಚ್ಚಾದಾಗ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆ ಪರಿಸ್ಥಿತಿ ಈಗ ಇರುವಂಥದ್ದು. ಹೀಗಾಗಿ ಚಿಕನ್ ತಿನ್ನುವವರು, ಮೊಟ್ಟೆ ತಿನ್ನುವವರು ಇದ್ರ ಬದಲು ಮಟನ್ನೇ ಕಮ್ಮಿ ರೇಟಿಗೆ ಸಿಕ್ಬಿಡುತ್ತಪ್ಪ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಈಗ ಎದುರಾಗಿದೆ. ಬೆಂಗಳೂರಲ್ಲಿ ಈಗ ನೀವು ಚಿಕನ್ ತಗೋಬೇಕು ಅಂದ್ರು, ಎಗ್ ತಗೋಬೇಕು ಅಂದ್ರು ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ. ಪ್ರತಿದಿನ ಯಾರಾದ್ರೂ ಜಿಮ್ಗೆ ಹೋಗ್ತಾರೆ ಅಂದ್ರೆ ಅಥವಾ ಮನೇಲೆ ಡಯಟ್ ಮಾಡ್ತಾರೆ ಅಂದ್ರೂ ಕೂಡ 3 ಎಗ್ ಅಂತೂ ತಿಂತಾರೆ. ಕಾರಣ ಪ್ರೋಟೀನ್ಗೋಸ್ಕರ ಇಂಟೇಕ್ ಮಾಡ್ತಾರೆ. ಬಟ್ ಈಗ ಮೊಟ್ಟೆ ತಿನ್ಬೇಕು ಅಂದ್ರೂ ಕಷ್ಟ. 9 ರೂಪಾಯಿ ಆಯ್ತಲ್ಲ, ಒಂದು ಮೊಟ್ಟೆಗೆ 9 ರೂಪಾಯಿ. ಮತ್ತೊಂದು ಕಡೆ ಚಿಕನ್ ರೇಟು ಕೂಡ 340, 360 ರೂಪಾಯಿ ಅಂದ್ರೆ ಖರೀದಿ ಮಾಡೋದೇ ಕಷ್ಟ. ಚಿಕನ್ನು, ಎಗ್ಗು ಇವೆರಡನ್ನೂ ಕೂಡ ಎಲ್ಲರೂ ತಮ್ಮ ಪ್ರೋಟೀನ್ಗೋಸ್ಕರ ಹೆಲ್ದಿ ಆಗಿರೋದಕ್ಕೆ ತಮ್ಮ ಡಯೆಟಲ್ಲಿ ಎಲ್ಲರೂ ಇದನ್ನ ಅಳವಡಿಕೆ ಮಾಡ್ಕೊಳ್ತಾರೆ. ಬಟ್ ಅಂಥವ್ರಿಗೂ ಶಾಕ್. ಮತ್ತೊಂದು ಕಡೆ ವ್ಯಾಪಾರಸ್ಥರು ಏನು ಮಾಡಬೇಕು, ಅವ್ರಿಗೂ ಕೂಡ ಈಗ ರೇಟ್ ಜಾಸ್ತಿ ಆಯಿತು ಅಂದರೆ ಯಾರು ಕೂಡ ಗ್ರಾಹಕರು ಬರೋದೇ ಇಲ್ಲ. ನಾವು ತಗೊಳ್ಳೇಬೇಕು ಅನ್ನೋಂಥವ್ರು ಕೆಲವ್ರು ಬರ್ತಾರೆ, ಎಲ್ಲರೂ ಬರೋದಕ್ಕೆ ಹೋಗಲ್ಲ. ಚಿಕನ್ನು ಮೊಟ್ಟೆ ತಿಂದೇ ಇದ್ರೆ ಏನಾಗಲ್ಲ ಬಿಡಪ್ಪ, ಸದ್ಯಕ್ಕೆ ರೇಟ್ ಜಾಸ್ತಿ ಇರೋದ್ರಿಂದ ಸೊಪ್ಪು ಸದೇನೋ ಅಥವಾ ಮತ್ತೊಂದು ಕಡೆ ಚಿಕನ್ ಬದಲು ಮಟನ್ನು ತಿನ್ನೋಣ ಅಂತ ಅಲ್ಲಿಗೆ ಪರ್ಯಾಯವಾಗಿ ಮಾರ್ಗವನ್ನು ಕಂಡುಕೊಳ್ತಾರೆ. ಹಾಗಾಗಿ ವ್ಯಾಪಾರಸ್ಥರಿಗೂ ಎಫೆಕ್ಟ್ ಆಗ್ತಿದೆ.